ಸ್ನೇಹಿತರೆ, ಪರಮೇಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು GK ಪ್ರಶ್ನೆ ಪತ್ರಿಕೆ 1ರ ಪಾರ್ಟ್ 5 ವಿಡಿಯೋ ನೋಡೋಣ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಇನ್ನೂ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಪ್ಲೇ ಲಿಸ್ಟಲ್ಲಿ ಎಲ್ಲ ಸಪ್ರೇಟಾಗಿ ಮಾಡಿ ಇಟ್ಟಿದ್ದೀನಿ, ಒಂದು ಸಲ ಹೋಗಿ ನೋಡಿ. ನೆಕ್ಸ್ಟ್ ಬನ್ನಿ, ಇವಾಗ ಕ್ವಶನ್ನ ಸ್ಟಾರ್ಟ್ ಮಾಡೋಣ. 75ನೇ ನೋಡಿ, ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಪ್ಲೇಂಟ್ ಗ್ಲಾಸ್ ಕ್ಯಾಮ್ರಾ ಮಸೂರಗಳ ತಯಾರಿಕೆಯಲ್ಲಿ, ಕ್ರೂಸ್ ಗ್ಲಾಸ್ ಗಾಗಲ್ ಲೆನ್ಸ್ಗಳ ತಯಾರಿಕೆಯಲ್ಲಿ, ಸೋಡಾ ಲೈಮ್ ಗ್ಲಾಸ್ ರಿಯೇಜೆಂಟ್ ಬಾಟಲ್ಗಳ ತಯಾರಿಕೆಯಲ್ಲಿ. ಆಪ್ಷನ್ಸ್ ನೋಡಿ: ಬಿ ಮತ್ತು ಸಿ ಮಾತ್ರ, ಎ ಬಿ ಸಿ ಮತ್ತು ಎ ಮತ್ತು ಸಿ ಮಾತ್ರ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಸ್ನೇಹಿತರೆ, ಮೂರನೇದು ಆನ್ಸರ್ ಆಗಿರುತ್ತೆ, ಎ ಬಿ ಮತ್ತು ಸಿ ಆಗಿರುತ್ತೆ. 76ರ ಕ್ವಶನು, ಯಾವ ಹೆಸರಿನ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ MRI ಸ್ಕ್ಯಾನಿಂಗ್ಗಳಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳಿದರೆ. ಆಪ್ಷನ್ಸ್ ನೋಡಿ: ನೇರಳಾತೀತ ಕಿರಣಗಳು, ರೇಡಿಯೋ ತರಂಗಗಳು, ಸೂಕ್ಷ್ಮ ತರಂಗಗಳು ಅಂದರೆ ಮೈಕ್ರೋವೇವ್ಸ್, ಗಾಮಾ ವಿಕಿರಣಗಳು. ಸರಿಯಾದ ಆನ್ಸರ್ನ ನೋಡೋದಾದರೆ ರೇಡಿಯೋ ತರಂಗಗಳು ಎರಡನೇ ಆಪ್ಷನ್ಸು ಸರಿಯಾದ ಉತ್ತರ. ನೋಡಿ, ಹೊಂದಾಣಿಕೆಯನ್ನು ಬರೆಯಿರಿ ಅಂತ ಕೇಳಿದರೆ ಯಾವ ಜೋಡಿ ಸರಿಯಾಗಿವೆ ಅಂತ ಕೇಳಿದರೆ 243ನೇ ವಿಧಿ ಗ್ರಾಮಸಭೆ, 243D ವಿಧಿ ಪಂಚಾಯತ್ಗಳ ಸ್ಥಾನಗಳಲ್ಲಿ ಮೀಸಲಾತಿ, 243G ವಿಧಿ ಪಂಚಾಯತಿನ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳು, 243J ವಿಧಿ ಪಂಚಾಯಿತಿಗಳಿಗೆ ಚುನಾವಣೆ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸ್ನೇಹಿತರೆ, ಸರಿಯಾದ ಆನ್ಸರು ಬಿ ಮತ್ತು ಸಿ ಆಗಿರುತ್ತೆ. ಎರಡನೇ ಆಪ್ಷನ್ಸು ಬಿ ಮತ್ತು ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 78ನೇದು, ಕರ್ನಾಟಕ ಸೌಹಾರ್ದ ಸರ್ಕಾರಿ ಕಾಯ್ದೆ 1997ರ ಮುಖ್ಯ ಉದ್ದೇಶವೇನಂತ ಕೇಳಿದರೆ. ಕರ್ನಾಟಕ ಸೌಹಾರ್ದ ಸರ್ಕಾರಿ ಕಾಯ್ದೆ 1997 ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ ಆಪ್ಷನ್ಸ್ ನೋಡಿ: ಹೆಚ್ಚು ಸ್ವಾಯತ್ತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು, ಎಲ್ಲ ಗ್ರಾಮೀಣ ಸಹಕಾರಿ ಸಂಘಗಳನ್ನು ವಿಲೀನಗೊಳಿಸುವುದು, ಕೃಷಿ ಸಹಕಾರಿ ಸಂಘಗಳನ್ನು ಮಾತ್ರ ನಿಯಂತ್ರಿಸುವುದು, ನಗರ ಸಹಕಾರಿ ಸಂಘಗಳನ್ನು ಉತ್ತೇಜಿಸುವುದು. ಇದಕ್ಕೆ ಸರಿಯಾದ ಆನ್ಸರು ನೋಡೋದಾದರೆ ಒಂದನೇದು ಆಪ್ಷನ್ಸ್ ಸರಿಯಾದ ಉತ್ತರ, ಹೆಚ್ಚು ಸ್ವಾಯತ್ತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಗುವುದು. ನೆಕ್ಸ್ಟ್ ಕ್ವಶನ್ ನೋಡಿ, ಪಂಚಾಯತ್ ಚುನಾವಣೆಯ ಮೇಲುಸ್ತುವಾರಿ ಮಾಡುವ, ನಿರ್ದೇಶನ ನೀಡುವ ಹಾಗೂ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಯಾರ ಬಳಿ ಇರುತ್ತದೆ ಅಂತ ಕೇಳಿದರೆ. ಭಾರತೀಯ ಚುನಾವಣಾ ಆಯೋಗ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ, ಜಿಲ್ಲಾಡಳಿತ, ರಾಜ್ಯ ಚುನಾವಣಾ ಆಯೋಗ. ಇದಕ್ಕೆ ಸರಿಯಾದ ಉತ್ತರ 4ನೇದಾಗಿರುತ್ತೆ ಸ್ನೇಹಿತರೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕಾರ ಇರುತ್ತೆ. ನೆಕ್ಸ್ಟು 85ನೇದು ನೋಡಿ, ಡ್ಯಾಶ್ ನಂತರ ಭೂಮಿಯಿಂದ ಚಂದ್ರನ ಹೊಳೆಯುತ್ತಿರುವ ಭಾಗದ ಗೋಚರಿಸುವಿಕೆಯ ಗಾತ್ರ ಅಂತ ಕೇಳಿದರೆ. ಗಾತ್ರವು ಪ್ರತಿದಿನ ಡ್ಯಾಶ್ ಅಂತ ಕೇಳಿದರೆ. ಅಮಾವಾಸ್ಯೆ ಕಡಿಮೆ ಆಗುತ್ತದೆ, ಅಮಾವಾಸ್ಯೆ ಹೆಚ್ಚಾಗುತ್ತದೆ, ಅಮಾವಾಸ್ಯೆ ಅದೇ ರೀತಿ ಇರುತ್ತದೆ, ಹುಣ್ಣಿಮೆ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಅಮಾವಾಸ್ಯೆ ಹೆಚ್ಚಾಗುತ್ತದೆ. ಎರಡನೇ ಆಪ್ಷನ್ಸು ಸರಿಯಾದ ಉತ್ತರ. 81ನೇದು ನೋಡಿ, ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿದೆ ಅಂತ ಕೇಳಿದರೆ. ಲಾರ್ಡ್ ಹರ್ಟ್ಸ್, ವಿಲಿಯಂ ಬೆಂಟಿಕ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲೆನ್ಬರೋ. ಇನ್ನು ವಿಲಿಯಂ ಬೆಂಟಿಕ್, ಲಾರ್ಡ್ ಹರ್ಟ್ಸ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲೆನ್ಬರೋ. ಲಾರ್ಡ್ ಎಲೆನ್ಬರೋ, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಹರ್ಟ್ಸ್, ವಿಲಿಯಂ ಬೆಂಟಿಕ್. ಲಾರ್ಡ್ ಹರ್ಟ್ಸ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲೆನ್ಬರೋ, ವಿಲಿಯಂ ಬೆಂಟಿಕ್. ಇದಕ್ಕೆ ಸರಿಯಾದ ಆನ್ಸರು ಯಾವುದಪ್ಪ ಅಂತಂದರೆ ಸ್ನೇಹಿತರೆ, ಒಂದನೇದು ಆನ್ಸರು ಸರಿಯಾದ ಉತ್ತರ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಸ್ವಾತಂತ್ರ್ಯ ಚಳವಳಿಯ ಕಾಲದ ಕ್ರಾಂತಿ ಸಂಘಟನೆ HRAನ ವಿಸ್ತೃತ ರೂಪ ಯಾವುದಂತ ಕೇಳಿದರೆ. ಹಿಂದೂ ರಿಲಿಜನ್ ಅಸೋಸಿಯೇಷನ್, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಮತ್ತು ಹಿಂದೂಸ್ತಾನ್ ರಿಫಾರ್ಮ್ಸ್ ಅಸೋಸಿಯೇಷನ್, ಹಿಂದೂ ರಿಪಬ್ಲಿಕ್ ಅಸೋಸಿಯೇಷನ್. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸ್ನೇಹಿತರೆ, ಎರಡನೇದು ಸರಿಯಾದ ಆನ್ಸರ್ ಆಗಿರುತ್ತೆ, ಹಿಂದೂ ರಿಪಬ್ಲಿಕ್
ಅಸೋಸಿಯೇಷನ್, ಇದು ಸರಿಯಾದ ಆನ್ಸರ್. ನೆಕ್ಸ್ಟು 83ನೇ ನೋಡಿ, ಸತ್ತರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ರಾಮದೇವ್, ಶಂಕರದೇವ್, ಬಿರ್ಜು ಮಹಾರಾಜ್, ಮೃಣಾಲ್ ಶುಕ್ಲ. ಯಾರು ಅಂತ ಯಾರು ಪರಿಚಯಿಸಿದರು ಅಂತಂದರೆ ಸರಿಯಾದ ಉತ್ತರ ಶಂಕರದೇವ್, ಸರಿಯಾದ ಆನ್ಸರು. 84ನೇದು, ಕೆಳಗಿನ ಯಾವ ಜೋಡಿಯು ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದರು ಅಂತ ಕೇಳಿದ್ರೆ ಆಪ್ಷನ್ಸ್ ನೋಡಿ, ಗಂಗಾಧರ ರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್, ಶ್ರೀನಿವಾಸ್ ಕೌಜಿಲಗಿ, ಗೋವಿಂದರಾವ್ ಯಾಳಗಿ, ಹನುಮಂತರಾವ್ ದೇಶಪಾಂಡೆ ಮತ್ತು ಗಂಗಾಧರ ದೇಶಪಾಂಡೆ. ಇದಕ್ಕೆ ಸರಿಯಾದ ಉತ್ತರ 3ನೇದಾಗಿರುತ್ತೆ ಸ್ನೇಹಿತರೆ, ಗೋವಿಂದರಾವ್ ಯಾಳಗಿ, ಹನುಮಂತ ದೇಶಪಾಂಡೆ ಅವರು ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, 85ನೇದು, ಕೆಳಗಿನ ಹೇಳಿಕೆಗಳಲ್ಲಿ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಗಳನ್ನು ಆಯ್ಕೆ ಮಾಡ್ರಿ ಅಂತ ಕೇಳಿದರೆ ನೋಡಿ, 1ನೇ ಚಂದ್ರಗುಪ್ತನು ಲಿಚ್ಛವಿ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನಂತ ಹೇಳಿದ್ರೆ. ಇನ್ನು 2ನೇ ಆಪ್ಷನ್ಸ್ ನೋಡಿ, ಶಾಸಕ 320ರಲ್ಲಿ ಗುಪ್ತ ಶಕೆಯನ್ನು ಸಮುದ್ರಗುಪ್ತನನ್ನು ಆರಂಭಿಸಿದನು. ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯನ ಆಗಿದ್ದನು ಅಂತ ಹೇಳ್ಬೋದು. ಇನ್ನು 2 ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು. ಇದಕ್ಕೆ ಸರಿಯಾದ ಆನ್ಸರ್ನ ನಾವು ನೋಡೋದಾದ್ರೆ ಸ್ನೇಹಿತರೆ 2ನೇದು ಸರಿಯಾದ ಆನ್ಸರ್ ಆಗಿರುತ್ತೆ. ಕ್ವಶನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಕೆಳಗಿನ ಹೇಳಿಕೆಗಳಿಗೆ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆ ಅಂತ ಕೇಳಿದರೆ, ಹಾಗಾಗಿ ಇದು 2ನೇ ಆಪ್ಷನ್ಸು ತಪ್ಪಾದ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 86ನೇದು, ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನಾಕಾರರ ಕುರಿತಾದ ತಪ್ಪಾದ ಜೋಡಿಗಳನ್ನು ಮಾಡಿರಿ, ಆಯ್ಕೆ ಮಾಡಿ. ತಪ್ಪಾದ ಜೋಡಿ ಆಯ್ಕೆ ಮಾಡ್ರಿ ಅಂತ ಕೇಳಿದರೆ ಭಾರವಿ ಕಿರಾತಾರ್ಜುವ್ಯ ಮತ್ತು ದಂಡಿ ದಶಕುಮಾರ ಚರಿತೆ, ಧರ್ಮಪಾಲ ಮತ್ತವಿಲಾಸ ಪ್ರಹಸನ, ಶಿವಭಟ್ಟಾರಕ ಹರಪಾರ್ವತಿಯ. ಇದಕ್ಕೆ ಸರಿಯಾದ ಆನ್ಸರ್ 3ನೇದಾಗಿರುತ್ತೆ ಸ್ನೇಹಿತರೆ, ಧರ್ಮಪಾಲ ಮತ್ತವಿಲಾಸ ಪ್ರಹಸನ, ಇದು ತಪ್ಪಾದ ಜೋಡಿಯಾಗಿರುತ್ತೆ. 87ನೇದು ನೋಡಿ, ಪ್ರತಿಪಾದನೆ ಎ, ಇಲ್ತಮಷನು ದೆಹಲಿಯ ಸುಲ್ತಾನರ ಮನೆತನದ ನಿಜವಾದ ಸ್ಥಾಪಕ. ಕಾರಣ, ಇಲ್ತಮಷನು ಕುತುಬ್ದೀನ್ ಐಬಕನ ಮಗನಾಗಿದ್ದನು. ಯಾವ ಹೇಳಿಕೆ ಸರಿಯಾಗಿದ್ದನು? ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ. ಎಯನ್ನು ಆರ್ ಸಮರ್ಥಿಸುತ್ತದೆ. ಈ ಮೇಲಿನ 2 ಹೇಳಿಕೆಗಳನ್ನು ಸರಿಯಾಗಿವೆ, ಆದರೆ ಎನ್ನು ಆರ್ ಸಮರ್ಥಿಸುವುದಿಲ್ಲ. ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಆರ್ ಸರಿಯಾಗಿದೆ, ಎ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಆನ್ಸರು 3ನೇದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 88ನೇ ನೋಡಿ, ಒಂದು ಮಗು RH ಅಂಶ ಹೊಂದಾಣಿಕೆಯನ್ನು RH ಫ್ಯಾಕ್ಟರ್ ಹೊಂದಾಣಿಕೆಯಾಗದ ಕಾರಣ ರಕ್ತಹೀನತೆ ಮತ್ತು ಕಾಮಾಲೆಯಿಂದ ಬಳಲುತ್ತದೆ. ಅಂತಹ ಪರಿಸ್ಥಿತಿ ಯಾವಾಗ ಎದುರಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಎ ರಕ್ತದ ಗುಂಪಿನ ಮಹಿಳೆ ಬಿ ರಕ್ತದ ಗುಂಪಿನ ಪುರುಷನೊಂದಿಗೆ ವಿವಾಹವಾದಾಗ, RH ಪಾಸಿಟಿವ್ ರಕ್ತದ ಗುಂಪಿನ ಮಹಿಳೆ RH ನೆಗೆಟಿವ್ ಪುರುಷನೊಂದಿಗೆ ವಿವಾಹವಾದಾಗ, RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆಯೇ RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ, O ರಕ್ತದ ಗುಂಪಿನ ಪುರುಷ O ಗುಂಪಿನ ಮಹಿಳೆಯೊಂದಿಗೆ ವಿವಾಹವಾದಾಗ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ ಸ್ನೇಹಿತರೆ 3ನೇದು ಆನ್ಸರ್ ಸರಿಯಾದ ಆನ್ಸರ್. RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 89ನೇದು ನೋಡಿ, 2 ಗಾಳಿ ತುಂಬಿದ ಬಲೂನ್ಗಳನ್ನು ಪರಸ್ಪರ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಚಾರ್ಜ್ ಮಾಡಿದ ಬಳಿಕ ಆ ಬಲೂನ್ಗಳನ್ನು ಪರಸ್ಪರ ಸನಿಹಕ್ಕೆ ತಂದರೆ ಏನಾಗುತ್ತೆ ಅಂತ ಕೇಳಿದ್ರೆ, ಅವುಗಳ ಚಾರ್ಜ್ಗಳು ಸದೃಶ್ಯವಾಗಿರುವುದರಿಂದ ಅವು ಪರಸ್ಪರ ಆಕರ್ಷಿಸುತ್ತವೆ. ಅವುಗಳ ಚಾರ್ಜ್ಗಳು ವಿಭಿನ್ನವಾಗಿರುವುದರಿಂದ ಅವು ಪರಸ್ಪರ ಆಕರ್ಷಿಸುತ್ತವೆ. ಇನ್ನು ಅವುಗಳ ಚಾರ್ಜ್ಗಳನ್ನು ಸದೃಶ್ಯವಾಗಿರುವುದರಿಂದ ಅವು ಪರಸ್ಪರ ವಿಕರ್ಷಿಸುತ್ತವೆ. ಅವುಗಳ ಚಾರ್ಜ್ಗಳನ್ನು ವಿಭಿನ್ನವಾಗಿರುವುದರಿಂದ ಅವು ಪರಸ್ಪರ ವಿಕರ್ಷಿಸುತ್ತವೆ ಅಂತ ಕೇಳಿದರೆ, ಇನ್ನು ಇದಕ್ಕೆ ಸರಿಯಾದ ಆನ್ಸರ್ ನೋಡಿದರೆ 3ನೇದು ಸರಿಯಾದ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಆಪ್ಷನ್ 3 ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡಿ 90ನೇದು, ಎ ಪಟ್ಟಿ ಮತ್ತು ನೀಡಲಾದ ಉಪಕರಣಗಳನ್ನು ಬಿ ಪಟ್ಟಿಯಲ್ಲಿ ಬಳಸುವಿಕೆ ಹೊಂದಿಕೆ ಸರಿಯಾಗಿ ಅಂತ ಬರೆದರೆ, ಸ್ಟ್ರಿಂಗ್ ಬ್ಯಾಲೆನ್ಸ್ ಚಾರ್ಜ್ ಗುರುತಿಸಲು ಬಳಸಲಾಗುತ್ತದೆ. ಅಮ್ಮೀಟರ್ ಭೂಕಂಪದ ಸಾಮರ್ಥ್ಯವನ್ನು ಮಾಪನ ಮಾಡಲು, ಎಲೆಕ್ಟ್ರೋಸ್ಕೋಪ್ ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಬಳಸ್ತಾರೆ, ಸಿಸ್ಮೋಗ್ರಾಫ್ ಇವು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ನಾವು ನೋಡಿದ್ರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು 2ನೇ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ
ಎರಡನೇ ಆಪ್ಷನ್ಸು ಕರೆಕ್ಟಾಗಿರುತ್ತೆ. ಯಾವ್ದು ಅಂತ ನೋಡಿ, ಸ್ಟ್ರಿಂಗ್ ಬ್ಯಾಲೆನ್ಸು ಭೂಕಂಪದ ಸಾಮರ್ಥ್ಯವನ್ನು ಮಾಪನವನ್ನು ಮಾಡಲು ಬಳಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬಿ ನೋಡಿ, ಅಮ್ಮೀಟರು ಬಲ ಮತ್ತು ಫೋರ್ಸ್ ಬಲವನ್ನು ಮಾಪನ ಬಳಸಲಾಗ್ತದೆ. ಇನ್ನು ಸಿ ನೋಡಿ, ಎಲೆಕ್ಟ್ರೋಸ್ಕೋಪು ಚಾರ್ಜ್ ಮತ್ತು ಗುರುತಿಸಲು ಬಳಸ್ತಾರೆ. ಸಿಸ್ಮೋಗ್ರಾಫ್ ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಬಳಸಲಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟು ಎಣ್ಣೆ ಮತ್ತು ಕೊಬ್ಬಿನ ಚಿಪ್ಸ್ನಲ್ಲಿ ವಸ್ತುಗಳನ್ನು ಕರಿದು ಕೆಲ ಸಮಯ ಕಾಲ ಗಾಳಿಯ ತೇವಾಂಶಕ್ಕೆ ತೆರೆದಿಟ್ಟ ಎಣ್ಣೆ ಮತ್ತು ಕೊಬ್ಬು ಕಮಟುಗೊಂಡು ಚಿಪ್ಸ್ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ನಂಥ ವಸ್ತುಗಳು ಬ್ಯಾಗ್ನಲ್ಲಿ ಒಂದು ಜಡ ಅನಿಲವನ್ನು ತುಂಬಿ ಪ್ಲಾಸ್ಟಿಕ್ ಮಾಡಲಾಗುತ್ತದೆ. ಆ ಜಡ ಅನಿಲ ಸಾಮಾನ್ಯವಾಗಿ ಡ್ಯಾಶ್ ಆಗಿರುತ್ತದೆ. ಏನಾಗಿರುತ್ತದೆ ಅಂತ ನೋಡಿದ್ರೆ O2, N2 ಮತ್ತು CO2 ಮತ್ತು H2. ಇದಕ್ಕೆ ಸರಿಯಾದ ಆನ್ಸರು N2 ಆಗಿರುತ್ತೆ ಸ್ನೇಹಿತರೆ, ಎರಡನೇ ಆಪ್ಷನ್ಸು. ನೆಕ್ಸ್ಟ್, ಮುದ್ರಾ ಯೋಜನೆ ಅಡಿಯಲ್ಲಿ ಲಭ್ಯವಿರುವ ಮೂರು ಸಾಲದ ವಿಭಾಗಗಳು ಯಾವ್ಯಾವು ಅಂತ ಕೇಳಿದ್ರೆ, ಶಿಶು ಕಿಶೋರ ಉತ್ತಮ ಮತ್ತು ಸುವಿಧ್ ಉತ್ತಮ ಕಿಶೋರ, ಶಿಶು ಕಿಶೋರ್ ತರುಣ, ಉತ್ತಮ ತರುಣ, ಸುವಿಧ್. ಇದಕ್ಕೆ ಸರಿಯಾದ ಆನ್ಸರು ಯಾವುದು ಅಂದರೆ ಮೂರನೇದಾಗಿರುತ್ತೆ, ಶಿಶು ಕಿಶೋರ್ ತರುಣ. ಮುದ್ರಾ ಯೋಜನೆಯಲ್ಲಿ ಲಭ್ಯವಿರುವ 3 ಸಾಲದ ವಿಭಾಗಗಳಿವು. ನೆಕ್ಸ್ಟ್ 93ನೇದು ನೋಡಿ, ಹೊಂದಿಸಿ ಬರೀರಿ. BIMSTEC ಮತ್ತು IMF, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, WHO. ಸರಿ, ಇದಕ್ಕೆ ಯಾವ್ದು ಹೊಂದಾಣಿಕೆ ಆಗುತ್ತೆ ಅಂತ ನೋಡಿದ್ರೆ ಇದಕ್ಕೆ ಸರಿಯಾದ ಆನ್ಸರು ಒಂದನೇದಾಗಿರುತ್ತೆ ನೋಡಿ. ಇವಾಗ BIMSTECಗೆ ಢಾಕಾದಲ್ಲಿದೆ ಇದು. ಇನ್ನು IMF ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ DC ಯಲ್ಲಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿದೆ ಅಂದರೆ ಮನಿಲಾದಲ್ಲಿದೆ. WHO ಜಿನಿವಾದಲ್ಲಿದೆ. ನೆಕ್ಸ್ಟ್ ನೋಡಿ, ಭಾರತದ ಮೊದಲ ಪೇಮೆಂಟ್ಸ್ ಬ್ಯಾಂಕ್ ಯಾವುದು ಅಂತಂದರೆ ಫಿನೋ ಪೇಮೆಂಟ್ಸ್ ಬ್ಯಾಂಕ್, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಜಿಯೋ ಪೇಮೆಂಟ್ಸ್ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಆಗಿರುತ್ತೆ ಸ್ನೇಹಿತರೆ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 95ನೇದು, ಕೆಳಗಿನಗಳಲ್ಲಿ ದ್ರಾವಿಡಿಯನ್ ಗುಂಪಿಗೆ ಸೇರಿದ ಭಾಷೆಗಳು ಯಾವುದು ಮತ್ತು ಯಾವುವು ಸರಿಯಾಗಿದೆ ಅಂತ ಕೇಳಿದರೆ ನೋಡಿ, ಕುರುಕು, ಮಾಲ್ತೋ, ಕೋಲಾಮಿ, ಪರ್ಜಿ. ಯಾವುದು ಇವು ಡಿ ಸರಿನಾ? ನೋಡಿ, ಸಿ ಮತ್ತು ಡಿ ಸರಿ, ಎ ಮತ್ತು ಬಿ ಮಾತ್ರ ಸರಿ, ಎ ಬಿ ಸಿ ಮತ್ತು ಡಿ ಸರಿಯಾಗಿ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು 4ನೇದಾಗಿರುತ್ತೆ. ಎ ಬಿ ಸಿ ಮತ್ತು ಡಿ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 96ನೇದು, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ರೆ, ವಾಯುಗುಣಮಟ್ಟ ಮಾನದಂಡಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೈಗಾರಿಕಾ ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ಮಾನದಂಡಗಳಿವೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಮಾರ್ಗಸೂಚಿಗಳು ಎಲ್ಲ ಭೂಬಳಕೆ ಪ್ರದೇಶಗಳಿಗೆ ಏಕರೂಪವಾಗಿವೆ ಅಂತ ಕೇಳಿದ್ರೆ, ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ 2, ಎ ಮತ್ತು ಬಿ 2 ಅಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ನೋಡಿದರೆ ಸ್ನೇಹಿತರೆ 3ನೇದಾಗಿರುತ್ತೆ, ಎ ಮತ್ತು ಬಿ 2. ನೆಕ್ಸ್ಟು 97 ನೋಡಿ, ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಿಲ್ಲ ಅಂತ ಕೇಳಿದರೆ, ಹುಬ್ಬಳ್ಳಿ ವಿಭಾಗವನ್ನು ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳು ಸೇರಿಸಿ ನೈಋತ್ಯ ರೈಲ್ವೆ ವಿಭಾಗವನ್ನು ರಚಿಸಲಾಗಿದೆ. ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 1993ರಲ್ಲಿ ಮಂಗಳೂರು ಮತ್ತು ಕಾರವಾರದ ನಡುವೆ ಸಂಚರಿಸಿತು. ಇನ್ನು 2016ರಲ್ಲಿ ಬೆಂಗಳೂರು ನಗರ ರೈಲು ನಿಲ್ದಾಣವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣವೆಂದು ಮರುನಾಮಕರಣ ಮಾಡಲಾಯಿತು. ರಾಜ್ಯದಲ್ಲಿ ಪ್ರಥಮ ರೈಲ್ವೆ ಮಾರ್ಗ ಬೆಂಗಳೂರಿನಿಂದ ಮದ್ರಾಸ್ನವರೆಗಿದ್ದು ಅದನ್ನು 1864ರಲ್ಲಿ ಆರಂಭಿಸಲಾಯಿತು ಅಂತ ಕೇಳಿದ್ರೆ, ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರು 2ನೇದಾಗಿರುತ್ತೆ. ಕೊಂಕಣ ರೈಲ್ವೆಯಲ್ಲಿ ಈ ಆಪ್ಷನ್ಸ್ 2 ಸರಿಯಾದ ಉತ್ತರ. ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 1993ರಲ್ಲಿ ಮಂಗಳೂರು ಮತ್ತು ಕಾರವಾರ ನಡುವೆ ಸಂಚರಿಸಿತು. 98ನೇ ನೋಡಿ, ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ ಅಂತ ಕೇಳಿದರೆ, ಒಂದು ರಾಜ್ಯ ಅನೇಕ ಪ್ರಪಂಚಗಳು, ಒಂದು ರಾಜ್ಯ ಅನೇಕ ದೇಶಗಳು, ಒಂದು ಪ್ರಪಂಚ ಅನೇಕ ರಾಜ್ಯಗಳು, ಒಂದು ದೇಶ ಅನೇಕ ಪ್ರಪಂಚಗಳು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಆನ್ಸರು ನೋಡೋದಾದರೆ ಸ್ನೇಹಿತರೆ ಇದಕ್ಕೆ 1ನೇ ಆಪ್ಷನ್ಸು ಸರಿಯಾದ ಉತ್ತರ ಇರುತ್ತೆ, ಒಂದು ರಾಜ್ಯ ಅನೇಕ ಪ್ರಪಂಚಗಳು. ಇನ್ನು
99ನೇ ಕ್ವಶನ್ ನೋಡಿ, ನಾಗರಿಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವಹಿವಾಟುಗಳನ್ನು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಯಾವ ಪೋರ್ಟಲ್ನಲ್ಲಿ ನೋಡಬಹುದಾಗಿದೆ ಅಂತ ಕೇಳಿದರೆ ಪರಿಹಾರ ಭೂಮಿ ಕಾವೇರಿ ಪಾಣಿ ಆನ್ಲೈನು. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸ್ನೇಹಿತರೆ ಭೂಮಿ ಇದರಲ್ಲಿ ಮಾತ್ರ ನೋಡ್ಬೋದು. ಇನ್ನು ಲಾಸ್ಟ್ ಕ್ವಶನ್ ನೋಡಿ, ಕೆಳಗಿನವರಲ್ಲಿ ದೀರ್ಘಾವಧಿವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಹೆಸರಲ್ಲಿದೆ ಅಂತ ಕೇಳಿದರೆ ದಾದಾಭಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ರಾಜ್ ಬಿಹಾರಿ ಘೋಷ್, WC ಬ್ಯಾನರ್ಜಿ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಸ್ನೇಹಿತರೆ ಒಂದನೇದಾಗಿರುತ್ತೆ ದಾದಾಭಾಯಿ ನವರೋಜಿ ಇವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಇವ್ರದ್ದಾಗಿರುತ್ತೆ. ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.